ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ವ್ಲಾಗ್. ಇವತ್ತು ಆಫ್ಟರ್ನೂನ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಗುಂಡನ ಜೊತೆ. ಹೈ ಬಡಿ, ಸ್ಪೆಕ್ಸ್ ಹಾಕೊಳ್ಳಿ. ಈಗ ಅಂಗಡಿ ಹೋಗ್ತಾ ಇದೀವಿ. ಹಾಗೆ ನನ್ನ ಫೋನು ಏನು ಹೇಳ್ದೆಲ್ಲ ರೆಡಿ ಆಗಿರಲಿಲ್ಲ. ಅಲ್ಲಿ ಕೇಳಿದಾಗ ಸೊ ಕಾಸ್ಟ್ಲಿ ಹೇಳಿದ್ರು. ಐಫೋನ್ ಇದ್ರಲ್ಲಿ ಕೇಳಿದಾಗ ಸ್ಕ್ರೀನ್ ಹೋಗಿದೆ, ಡಿಸ್ಪ್ಲೇ ಹೋಗಿದೆ ಅಂತ. ಒಂದೊಂದು ಕಡೆ ಒಂದೊಂದು ಹೇಳ್ತಾರಪ್ಪ. ಒಂದು ಕಡೆ ಕೊಟ್ಟಾಗ ಮದರ್ ಬೋರ್ಡ್ ಹೋಗಿದೆ ಅಂತ ಹೇಳಿದ್ರು, ಇನ್ನೊಂದು ಕಡೆ ಕೊಟ್ಟರೆ ಸ್ಕ್ರೀನ್ ಹೋಗಿದೆ ಅಂತ ಹೇಳಿದ್ರಂತೆ. ಅವರು ಸ್ಕ್ರೀನು 11,000 ಏನೋ ಹೇಳಿದ್ರು. ಫೈನಲ್ ಆಗಿ 10.5 ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಬಟ್ ಹಸ್ಬೆಂಡ್ ಇಲ್ಲಿ ಕೋಲಾರಲ್ಲಿ ಯಾರೋ ಒಬ್ಬರು ಫ್ರೆಂಡ್ ಇದ್ದಾರೆ, ಪರಿಚಯ ಇದ್ದಾರೆ ಅಂದ್ಬಿಟ್ಟು ಅವ್ರನ್ನ ಕೇಳಿದ್ರು. ಅವ್ರೇನೋ 8.5 9.5 ಏನೋ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ನನ್ನ ಬಂದು ಐಫೋನ್ 13. ಅದಕ್ಕೆ ಇವತ್ತು ಹಾಕ್ಸೋಣ, ತೊಗೊಂಡು ಹೋಗೋಣ ಅಂಗಡಿಗೆ ಅಂದ್ಬಿಟ್ಟು ಹೊರಟಿದ್ದೀನಿ. ಅದ್ರ ಜೊತೆಗೆ ನನ್ನ ತಮ್ಮಂದೊಂದು ನನ್ನ ತಂಗಿದೊಂದೆಲ್ಲ ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಬರೋಣ. ಹಸ್ಬೆಂಡ್ಗೆ ಕೊಡ್ತೀನಿ, ಕರ್ಕೊಂಡು ಹೋಗ್ತಾರೆ. ಇಲ್ಲಿ ನಮ್ಮ ಆರ್ಯನ ತುಂಬ ಧೂಳಪ್ಪ, ಬೈಕಲ್ಲಿ ಹೋಗ್ತಾರೆ. ನನಗೆ ಕಣ್ಣಿಗೆ ಎಷ್ಟು ಬೀಳುತ್ತೆ ಗೊತ್ತಾ. ನಾನು ಹೆಲ್ಮೆಟ್ ಹಾಕೋತೀನಿ, ಅದಕ್ಕೆ ಅವ್ರಿಗೆ ಸ್ಪೆಕ್ಸ್ ಹಾಕ್ಬಿಡ್ತೀನಿ. ಹೊರಡೋದು ಊಟ ಎಲ್ಲ ಆಯಿತು. ಈಗ ನಾವು ಆರ್ಯಂದು ಕೂಡ ರೈಸ್ ತಿನ್ನಿಸಿದ್ದೀನಿ. ಸ್ವಲ್ಪ ಕಾಳು ಪಲ್ಯ ಮಾಡಿದ್ದೆ, ಕ್ಯಾರೆಟ್ ಪಲ್ಯ ಮತ್ತು ಕಾಳು ಪಲ್ಯ ಎಲ್ಲ ಮಾಡಿದ್ದೆ. ಸೊ ಈಗ ಹೊರಡೋದು. ಇಲ್ಲಿ ಕಾಳು ಪಲ್ಯ ತೊಗೊಂಡಿದ್ದೀನಿ, ಅವನಿಗೆ ಹಂಗೆ ತಿನ್ನಿಸ್ತೀನಿ. ಇಲ್ಲಿ ತಿನ್ನಲ್ಲ, ಸರ್ಕಸ್ ಮಾಡಬೇಕು, ಊಟ ತಿನ್ನೋದಿಲ್ಲ. ಫೋನ್ ಕೊಟ್ಟರೆ ಊಟ ತಿಂತಾರೆ, ಫೋನ್ ಕೊಟ್ಟು ಊಟ ತಿನ್ನಿಸ್ಬಾರ್ದು ಅಂತ ನಾನು ಎಷ್ಟು ಅಂದ್ಕೊಂಡಿದ್ದೆ ಗೊತ್ತಾ. ಬಟ್ ಕಷ್ಟ ಆಗ್ತದೆ, ಏನು ಮಾಡೋದಾಗ್ತಾ ಇಲ್ಲ. ಏನಾದರೂ ಐಡಿಯಾ ಇದ್ರೆ ಹೇಳಿ, ಏನು ಮಾಡೋದಂತ. ಎಷ್ಟೇ ಆಟ ಆಡಿಸಿ ತಿನ್ಸಿದ್ರು ಫೋನ್ ಟ್ರ್ಯಾಕ್ಟರ್ ಏನು ನೋಡಲ್ಲ. ಟ್ರ್ಯಾಕ್ಟರು ಅಂಬ, ಹಸು ಹಾಕ್ಕೊಡ್ಬೇಕು ಇಲ್ಲ ಟ್ರ್ಯಾಕ್ಟರ್ ಹಾಕ್ಕೊಡ್ಬೇಕು, ಇದೆರಡನ್ನೂ ನೋಡಿಕೊಂಡು ಊಟ ಮಾಡೋದಾಗ್ಬಿಡಿದೆ. ಒಂದ್ಸತಿ ಅಮರ್ಸಿ ತಿನ್ನಿಸ್ಬಿಡ್ತೀನಿ ಸಂಜೆ ಟೈಮೆಲ್ಲ. ಬೆಳಗ್ಗೆ ಟೈಮು ಈಸಿಯಾಗಿ ತಿಂತಾನೆ, ಸಂಜೆ ಟೈಮು ಮಧ್ಯಾಹ್ನ ಸ್ವಲ್ಪ ಕಷ್ಟ. ಅಂಗಡಿ ತೊಗೊಂಡೋಗ್ತೀನಿ ಅಲ್ಗೂ. ಒಂದ್ಸತಿ ಸ್ವಲ್ಪ ಫೋನ್ ನೋಡ್ಕೊಂಡು ತಿನ್ನೋದು ಹಂಗೆ ಆಗ್ಬಿಟ್ಟಿದೆ. ಅದೊಂದು ಅಭ್ಯಾಸ ತಪ್ಪಿಸ್ಬೇಕು, ನೋಡೋಣ. ಅದೊಂದು ಸರ್ಕಸ್ ಸ್ಟಾರ್ಟ್ ಮಾಡೋಣ ನಾಳೆಯಿಂದ. ಅದೇ ಅನ್ಕೊತಾ ಇದ್ದೀನಿ, ಫೋನ್ ನೋಡದೆ ತಿನ್ನಿಸ್ಬೇಕು. ನಾಳೆಯಿಂದ ಟಾರ್ಗೆಟ್ ಮಾಡಿಕೊಂಡು ಅದನ್ನು ತಿನ್ನಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಅಂತ. ಸೊ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ನಮ್ಮ ಶಾಪಿಗೆ ಹೋಗ್ಕೊಂಡು ಇದರ ಥರ ಒಂದು ಪುಟ್ಟ ಬ್ಯಾಗ್ ಇಟ್ಕೊಂಡಿದ್ದೀನಿ. ಒಂದು ವಾಟರ್ ಬಾಟ್ಲು, ನನ್ನ ಪರ್ಸು, ಇಷ್ಟೇ. ಇಲ್ಲಿ ತೊಗೊಂಡು ಹೋಗಲ್ಲ. ಸೊ ಬನ್ನಿ ಲೈಟ್ ಆಫ್ ಮಾಡೋಣ. ಹಾಯ್, ಇವತ್ತೊಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಹೇಳೋಣ ಅಂತ. ನನಗೆ ಆ್ಯಕ್ಚುಲಿ ಒಬ್ಬರು ಕಮೆಂಟ್ ಮಾಡಿದರು, ನಿನ್ನ ಮಗನ ಸ್ಕೂಲ್ ಚೇಂಜ್ ಮಾಡಿದ್ದೀರಾ ಅಂತ. ಹೌದು, ನನ್ನ ಮಗನ ಸ್ಕೂಲ್ ಚೇಂಜ್ ಮಾಡಿದ್ದೀನಿ. ಸೊ ಯಾವ ಸ್ಕೂಲಲ್ಲಿ ಓದ್ತಾ ಇದ್ದಾನೆ ಅಂತ ಕೇಳಿದಾಗ ನಾನು ಹೇಳಿದ್ದೆ ಚಿನ್ಮಯ ವಿದ್ಯಾಮಂದಿರ ಅಂತ. ಸೊ ಅವರು ಮುಂಚೆ RBL ಓದ್ತಾ ಇತ್ತು, ಅವ್ರಿಗೆ ಗೊತ್ತಿತ್ತು ಅನಿಸುತ್ತೆ, ರೆಗ್ಯುಲರ್ ವ್ಲಾಗ್ ನೋಡ್ತಿರ್ತಾರಲ್ಲ. ಸೊ ಅವ್ರು ಹೇಳಿದ್ದು ICSEಯಿಂದ ಸ್ಟೇಟ್ ಸಿಲೆಬಸ್ಗೆ ಹಾಕಿದ್ದೀರಾ, ಏನು ರೀಸನು ವ್ಲಾಗಲ್ಲೇ ಹೇಳಿ ಅಂತ ಹೇಳಿದರು. ಸರಿ, ಓಕೆ ಅಂತ ಹೇಳಿದೆ. ನಾನು ಅವ್ರಿಗೆ ಆನ್ಸರ್ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಅದಕ್ಕೆ ಈ ವ್ಲಾಗಲ್ಲಿ ಹೇಳೋಣ ಅಂತ. ಇದು ನನ್ನ ಡಿಸಿಷನ್ನು. ಸೊ ಕರೆಕ್ಟೋ ತಪ್ಪೋ ಗೊತ್ತಿಲ್ಲ, ನೀವು ಇದನ್ನು ಕಮೆಂಟ್ ಮಾಡಿ ನಾನು ತೊಗೊಂಡೋ ಡಿಸಿಷನ್ ಕರೆಕ್ಟಾ ಅಲ್ವಾ ಅಂತ. ಸೊ ಅವನು ಓದ್ತಾ ಇದ್ದಿದ್ದು RV ಇಂಟರ್ನ್ಯಾಷನಲ್ ಸ್ಕೂಲ್ ಕೋಲಾರ್, ಒಂದು ಒಳ್ಳೆ ಸ್ಕೂಲು, ICSE ಬೋರ್ಡು. ಸೊ ಈಗ ಅವನು ಓದ್ತಾ ಇರೋವಂಥದ್ದು ಚಿನ್ಮಯ ವಿದ್ಯಾಮಂದಿರು, ಸ್ಟೇಟ್ ಸಿಲೆಬಸ್ಸು, ಅದು ಕೂಡ ತುಂಬ ಒಳ್ಳೆ ಸ್ಕೂಲೇ. ಸೊ ನಾವೇನಕ್ಕೆ ಆ ಡಿಸಿಷನ್ ಮಾಡಿದ್ವಿ ಅಂತ. ಸೊ ಈ ಡಿಸಿಷನ್ ತೊಗೊಳ್ಳೋ ಈ ಒಂದು ಏನು ಹೇಳ್ತೀವಲ್ಲ, ಸಡನ್ನಾಗಿ ಈ ಒಂದು ಡಿಸಿಷನ್ ತೊಗೊಳ್ಳೋದು ಅಷ್ಟು ಈಸಿ ಇರಲಿಲ್ಲ. ಆಲ್ಮೋಸ್ಟ್ 10 ಇಯರ್ಸ್ ಅವನು RVಯಲ್ಲೇ ಓದಿದ್ದು. ಈಗ 8th ಸ್ಟ್ಯಾಂಡರ್ಡ್ ಅವನು. ನನಗೆ ಒಂದು ತಾಯಿ ಅಂತಂದಮೇಲೆ ಒಂದು ಪೇರೆಂಟ್ಗೆ ಹೆಂಗಿರುತ್ತೆ ಅಂದರೆ, ಮಗುಗೆ ಫಸ್ಟ್ ಸ್ಕೂಲ್ ಜಾಯಿನ್ ಮಾಡ್ತಾಯಿದ್ದೀವಿ ಅಂದರೆ ಬೆಸ್ಟ್ ಸ್ಕೂಲ್ ಯಾವುದಿದೆ, ಒಳ್ಳೆ ಸಿಲೆಬಸ್ ಇರಬೇಕು. ಸೊ ಅದೇ ಥರನೇ ನಾನು ಯೋಚನೆ ಮಾಡಿ RVಗೆ ಹಾಕಿದಂಥದ್ದು, ಒಂದು ಬೆಸ್ಟ್ ಸ್ಕೂಲ್. ಹಾಗೆ ICSE ಬೋರ್ಡ್ ಬೆಸ್ಟ್ ಅಂತಲೇ ಇತ್ತು ಎಲ್ಲರ ಮೈಂಡಲ್ಲೂ. ಸೊ ಅದಕ್ಕೆ ಅಂತಲೇ ನಾವು ಒಂದು ಎಲ್ಲ ಪೇರೆಂಟ್ಸ್ ಯೋಚನೆ ಮಾಡೋದು ಒಂದೇ, ಒಂದು ಒಳ್ಳೆ ಎಜುಕೇಷನ್ ಮಕ್ಕಳಿಗೆ ಕೊಡಬೇಕು, ಒಂದು ಒಳ್ಳೆ ಭವಿಷ್ಯನ ಅವ್ರಿಗೆ ರೂಪಿಸ್ಬೇಕು ಅಂತ. ಸೊ ನಾವು ಅದೇ ದೃಷ್ಟಿಯಿಂದನೇ ICSE ಬೋರ್ಡ್ಗೆ ಹಾಕಿದಂಥದ್ದು. ಸೊ ತುಂಬ ಚೆನ್ನಾಗಿದೆ ಸ್ಕೂಲು ಕೂಡ, ಅಲ್ಲೂ ಕೂಡ ಬೆಸ್ಟ್ ಸ್ಕೂಲ್ ಅಂತಲೇ ಹೇಳ್ಬೋದು. ಕೋಲಾರಲ್ಲೂ ಕೂಡ ಚೆನ್ನಾಗಿದೆ. ಬಟ್ ನಾವು ಯಾಕೆ ಡಿಸೈಡ್ ಮಾಡಿದ್ವಿ ಅಂದರೆ, ನನ್ನ ಮಗನಿಗೆ ಕ್ರಿಕೆಟ್ ಅಂದರೆ ಸಿಕ್ಕಾಪಟ್ಟೆ ಹುಚ್ಚು. ಅವನು ಈಗಲಿಂದನೆಲ್ಲ 2nd ಸ್ಟ್ಯಾಂಡರ್ಡಿಂದನೂ ಅವನು ಕ್ರಿಕೆಟ್ ಕೋಚಿಂಗ್ಗೆ ಹೋಗ್ತಿದ್ದಾನೆ. ಆಲ್ಮೋಸ್ಟ್ 1st ಸ್ಟ್ಯಾಂಡರ್ಡ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದ ಅವನು. ಕೋಚಿಂಗ್ ಹೋಗ್ತಾ ಇದ್ದಾನೆ ಅವನು. ಸೊ ಕೋಚಿಂಗ್ ಹೋಗ್ತಾ ಇದ್ದ. ಅದು ಸ್ಕೂಲಲ್ಲೂ ಕೂಡ ಕ್ರಿಕೆಟ್ ಇತ್ತು. ಅವನು ಕ್ರಿಕೆಟ್ ಅಕಾಡೆಮಿ ಕೂಡ ಆಗ್ತಾಯಿದ್ವಿ, ಸಮ್ಮರ್ ಕ್ಯಾಂಪಲ್ಲೂ ಕ್ರಿಕೆಟಿಗೆ ಆಗ್ತಾಯಿದ್ವಿ. ಅವನಿಗೆ ಸಿಕ್ಕಾಪಟ್ಟೆ ಕ್ರಿಕೆಟ್ ಹುಚ್ಚು. ಹಸ್ಬೆಂಡ್ಗೆ ಕ್ರಿಕೆಟ್ ಹುಚ್ಚಿದಿಂದ ಅವನಿಗೆ ಮಗುವಿಂದ ಚೆನ್ನಾಗಿ ಫೀಡ್ ಆಗಿಬಿಟ್ಟಿತ್ತಲ್ಲ. ಸೊ ಅವ್ನ ಮೈಂಡಲ್ಲಿ ಚೆನ್ನಾಗಿ ಕೂತ್ಬಿಟ್ಟಿತ್ತು.
ತುಂಬ ನೋಡಿರ್ತೀರ ನೀವು, ನನ್ನ ಬ್ಲಾಗ್ಗಳಲ್ಲೂ ಶೇರ್ ಮಾಡಿದ್ದೀನಿ. ಬ್ಯಾಂಗ್ಳೂರಲ್ಲೂ ಕೂಡ ಒಂದಷ್ಟು ಅಕಾಡೆಮಿಗಳಿಗೆ ಹಾಕಿದ್ವಿ, ಅಂದರೆ ಸಮರ್ ಕ್ಯಾಂಪ್ಗಳಿಗೆ. ಸ್ಕೂಲರಲ್ಲಿ ರೆಗ್ಯುಲರಾಗಿ ಹೋಗ್ತಾ ಇದ್ದ ಕ್ರಿಕೆಟ್ ಅಕಾಡೆಮಿಗೆ, ಸ್ಕೂಲಲ್ಲೂ ಕೂಡ ಇತ್ತು. ಸೊ ಅವನಿಗೆ ಸಿಕ್ಕಾಪಟ್ಟೆ ಹುಚ್ಚು ಕ್ರಿಕೆಟ್. ನಾನು ಸ್ಕೂಲಿಗೆ ಹೋದರೂ ಅಷ್ಟೇ ಇದೇನಂದರೆ ಸ್ಪೋರ್ಟ್ಸ್ ಬಾಯ ಅಂತ ಕೇಳ್ತಾರೆ, ಅಷ್ಟು ಹುಚ್ಚು ಅವನಿಗೆ. ಸೊ ಅಷ್ಟು ಹುಚ್ಚಿತ್ತು. ನನ್ನ ಈ ICSE ಬೋರ್ಡ್ ಅಷ್ಟು ಈಸಿ ಇಲ್ಲ ಓದೋದಕ್ಕೆ, ಸಿಕ್ಕಾಪಟ್ಟೆ ಕಷ್ಟ ಇದೆ, ಸಿಕ್ಕಾಪಟ್ಟೆ ವರ್ಡನ್ ಇದೆ, ಮಕ್ಕಳಿಗೆ ತುಂಬ ಹೆವಿ ಸಿಲೆಬಸ್ಸು. ಅಪ್ ಟು 5th ತುಂಬ ಆರಾಮಾಗಿ ಮಾಡ್ಕೋತಾರೆ ಮಕ್ಕಳು. 5th 6th ಮೇಲೆ ಸಿಲೆಬಸ್ ಜಾಸ್ತಿ ಆಗುತ್ತೆ, 11 ಸಬ್ಜೆಕ್ಟ್ಸ್ ಆಗುತ್ತೆ. ಮಕ್ಕಳು ಕೂಡ ಹೆವಿ ಅನಿಸುತ್ತೆ, ಸ್ವಲ್ಪ ಹೆವಿನೇ ಇರುತ್ತೆ. ICSE ಬೋರ್ಡಲ್ಲಿ ಓದಿಸೋ ಎಲ್ಲರಿಗೂ ಗೊತ್ತಿರುತ್ತೆ. ನಾವು ಥಿಂಕ್ ಮಾಡಿದ್ವಿ ಎರಡೂ ಕಡೆ ಫೋಕಸ್ ಮಾಡ್ಕೊಂಡು ಹೋದರೆ ಎಜುಕೇಷನ್ ಅಷ್ಟು ಸರಿಯಾಗಲ್ಲ, ಇಲ್ಲ ಕ್ರಿಕೆಟ್ ಅಷ್ಟು ಸರಿಯಾಗಲ್ಲ. ಸೊ ನಾವು ಥಿಂಕ್ ಮಾಡಿದ್ದು, ಸರಿ ಕ್ರಿಕೆಟ್ ಸ್ಕಿಪ್ ಮಾಡು ಚಿನ್ನು, ಎಜುಕೇಷನ್ ಕಡೆ ಗಮನ ಕೊಡು ಅಂತ. ಬಟ್ ಅವನು ಸಿಕ್ಕಾಪಟ್ಟೆ ಅವನಿಗೆ ಕ್ರಿಕೆಟ್ ಹುಚ್ಚು ಜಾಸ್ತಿ ಇದ್ದಿದ್ದರಿಂದ ಸೊ ಅವನು ಬಿಡ್ತಿರ್ಲಿಲ್ಲ. ಸೊ ಓಕೆ ಅಂತ ಅಂದ್ಬಿಟ್ಟು ಕಂಟಿನ್ಯೂ ಮಾಡಿದ್ವಿ. ಹಾಗೆಯೇ ಅವನಿಗೆ ಏನು ಹೇಳ್ತೀವಿ, ಇವಾಗ 2 ದೋಣಿ ಮೇಲೆ ಕಾಲಿಟ್ಕೊಂಡು ಹೋದರೆ ಅದು ಕಷ್ಟ ಆಗುತ್ತೆ. ಸೊ ICSE ಬೋರ್ಡಲ್ಲಿ ನೀನು ಕ್ರಿಕೆಟನ್ನು ಲೈಫಾಗಿ ಅವ್ನು ಜಸ್ಟು ಒಂದು ಗೇಮ್ ಥರ ಆಡಿದ್ರೆ ಓಕೆ, ಬಟ್ ಅವನ ಇಂಟೆನ್ಷನ್ ಕ್ರಿಕೆಟೇ ಒಂದು ಲೈಫನ್ನು ತೊಗೋಬೇಕು ಅನ್ನೋದಾಗಿತ್ತು. ಸೊ ನನಗದೆಲ್ಲೋ ಒಂದು ಕಡೆ ಅಸಮಾಧಾನ ಇತ್ತು, ಗೊತ್ತಿಲ್ಲ. ಸೊ ಕ್ರಿಕೆಟ್ ಆಡಿದವ್ರಿಗೆಲ್ಲರೂ ಕೂಡ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಆಗ್ತಾರೆ ಅನ್ನೋ ಗ್ಯಾರಂಟಿ ಯಾರಿಗೂ ಕೂಡ ಇರಲ್ಲ. ಸೊ ಹಸ್ಬೆಂಡ್ಗೆ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಲಾಸ್ಟ್ ಇಯರು ನಾನು ಹೇಳಿದೆ ಇಲ್ಲ ಓಕೆ ಅವ್ನು ಕ್ರಿಕೆಟೇ ಬೇಕು ಅಂತಂದರೆ ಸ್ಕೂಲ್ ಚೇಂಜ್ ಮಾಡೋಣ ಅಂತ. ಬಟ್ ಅವರು ಬೇಡ, ಕ್ರಿಕೆಟ್ನ ಒಂದು ಸರಿ ಡ್ರಾಪ್ ಮಾಡಿ ನೋಡೋಣ, ಅವ್ನು ಹೆಂಗೆ ರೆಸ್ಪಾನ್ಸ್ ಮಾಡ್ತಾನೆ ಅದಕ್ಕೆ, ಆಮೇಲೆ ನಾವು ಎಜುಕೇಷನ್ ಕಂಟಿನ್ಯೂ ಮಾಡಿದ್ರೆ ಎಜುಕೇಷನ್ನೇ ಮಾಡ್ಕೊಂಡು ಹೋಗೋಣ, ಇಲ್ಲ ಅವ್ನು ಕ್ರಿಕೆಟ್ ಬೇಕೇ ಬೇಕು ಅಂತ ಹಠ ಮಾಡಿದ್ರೆ ಆಮೇಲೆ ನೋಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಇಲ್ಲ, ಅವ್ನ ಮೈಂಡ್ ತುಂಬಾ ಅನಿಸ್ತಿತ್ತು. ತುಂಬ ಸತಿ ಹೇಳ್ತಿದ್ದ, ನಾನು ಲಾಸ್ಟ್ ಇಯರ್ ಕ್ರಿಕೆಟಿಗೆ ಕಳಿಸಿರ್ಲಿಲ್ಲ ಅವನಿಗೆ. ಸ್ಕೂಲಲ್ಲಿ ಹೋಗ್ತಿದ್ದ, ಯಾವುದೇ ಅಕಾಡೆಮಿಗೆ ಹಾಕಿರಲಿಲ್ಲ. ಬಟ್ ಅವ್ನು ತುಂಬ ಕೇಳ್ತಿದ್ದ, ಅಮ್ಮ ನಾನು ಕ್ರಿಕೆಟ್ ಹಾಕಿ, ನನಗೆ ಕೈಲಿ ಹಾಕಲ್ಲ, ಹಂಗೆ ಹಿಂಗೆ ಹೇಳ್ತಾನೆ ಇರ್ತಿದ್ದ. ಬಟ್ ನಾನು ಡಿಸೈಡ್ ಮಾಡಿದ್ದು, ಮಕ್ಕಳಿಗೆ ಬರ್ಡನ್ ಕೊಟ್ಟು ಓದು 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 ಅಂತ ಅವ್ರ ಕನಸುಗಳನ್ನ ಹಾಳು ಮಾಡೋಷ್ಟು ಮನಸ್ಸು ನನಗಿರಲಿಲ್ಲ. ಸರಿ ಓಕೆ ಆಯಿತು ಅಂತ ಹಸ್ಬೆಂಡು ಡಿಸೈಡ್ ಆದರು. ಸರಿ ಆಯಿತು, ಯಾವ್ದಾದ್ರು ಕ್ರಿಕೆಟ್ ಬ್ಯಾಂಗ್ಳೂರಲ್ಲಿ ಸ್ಪೋರ್ಟ್ಸ್ ಸ್ಕೂಲ್ಗಳನ್ನು ನೋಡಿದ್ರು. ಒಂದು ಸ್ಕೂಲನ್ನು ಕೂಡ ಅವರು ಸರ್ಚ್ ಎಲ್ಲ ನೋಡಿದರು, ಅದ್ರ ಬಗ್ಗೆ ವಿಚಾರಿಸೋಕ್ಕೆಲ್ಲ ಕಾಲ್ ಮಾಡಿ ಎಲ್ಲ ಕೇಳಿದರು. ಅಲ್ಲಿ 3 ಡೇಸ್ ಏನೋ ಸ್ಕೂಲು, 2 ಡೇಸ್ ಏನೋ ಅಲ್ಲ 2 ಡೇಸ್ ಸ್ಕೂಲು, 3 ಡೇಸ್ ಕ್ರಿಕೆಟ್, ಈ ಥರ ಸ್ಕೂಲು ಚೆನ್ನಾಗಿತ್ತು. 1 2 ಲ್ಯಾಕ್ ಏನೋ ಸ್ಕೂಲ್ ಫೀಸು ಏನೋ ಇತ್ತು. ಸೊ ಓಕೆ ಅಂತ ಡಿಸೈಡ್ ಆಗಿದ್ರು ಹಸ್ಬೆಂಡು. ಬಟ್ ನನಗೆ ಮನಸ್ಸಿರಲಿಲ್ಲ. ಎಲ್ಲರೂ ಕೂಡ ಇಂಟರ್ನ್ಯಾಷನಲ್ ಕ್ರಿಕೆಟ್ ಪ್ಲೇಯರ್ಸ್ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಎಜುಕೇಷನ್ ಹಾಗಲ್ಲ. ಎಜುಕೇಷನ್ ಇದ್ದರೆ ಜೀವನ ಆರಾಮಾಗಿ ಸಾಗಿಸ್ಕೊಂಡು ಹೋಗ್ಬೋದು. ಅದಕ್ಕೆ ನಮಗೆ ICSE ಬೋರ್ಡೇ ಬೇಕು, CBSE ಬೋರ್ಡೇ ಬೇಕು, ಸ್ಟೇಟ್ ಬೋರ್ಡೇ ಬೇಕು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಒಂದು ಎಜುಕೇಷನ್ ಅನ್ನೋದು ಇಂಪಾರ್ಟೆಂಟ್. ನನ್ನ ಪ್ರಕಾರ ಎಜುಕೇಷನ್ ಅಂದರೆ ಬರೀ ಮಾರ್ಕ್ಸ್ ಪರ್ಸೆಂಟೇಜ್ ಅಲ್ಲ, ಎಲ್ಲದನ್ನು ಜೊತೇಲಿರಬೇಕು. ಒಂದು ಏನೇ ಸಿಚುವೇಶನ್ ಬಂದರೂ ಅದನ್ನ ಫೇಸ್ ಮಾಡ್ತೀವಿ ಅನ್ನೋದಿರಬೇಕು. ಒಳ್ಳೆ ಸಂಸ್ಕಾರ ಅನ್ನೋದಿರಬೇಕು. ಒಂದು ಫ್ಯಾಮಿಲಿನ ಹೆಂಗೆ ನಾವು ತೊಗೊಂಡು ಹೋಗಬೇಕು ಅನ್ನೋ ಒಂದು ಜ್ಞಾನ ಕೂಡ ಮಕ್ಕಳಿಗಿರಬೇಕು. ಪ್ರತಿಯೊಂದೂ ಏನೇ ಬಂದರೂ ಎದುರಿಸ್ತೀವಿ ಅನ್ನೋ ಒಂದು ಸಿಚುವೇಶನ್ ಅವ್ರು ಬೆಳೆಸ್ಕೋಬೇಕು. ಸೊ ಇದು ಎಜುಕೇಷನ್. ನನಗೆ ಅರ್ಥ ಆಗ್ತಾ ಹೋಯಿತು. ಏನು ಹೇಳ್ತೀವಿ, ಪ್ರಾಕ್ಟಿಕಲಾಗಿ ಯೋಚನೆ ಮಾಡಲೇಬೇಕು ನಾವು ಕೆಲವೊಂದು ಸಿಚುವೇಷನಲ್ಲಿ. ಸೊ ನಾನು ಯೋಚನೆ ಮಾಡಿದೆ, ಸರಿ ಓಕೆ, ಎಲ್ಲೂ ಬೇರೆ ಕಡೆ ಕಳ್ಸೋಕ್ಕೆ ನನಗೆ ಇಷ್ಟ ಇಲ್ಲ. ಯಾಕೆಂದರೆ ಸ್ಕೂಲಿಂಗ್ ಏನಿದೆಯಲ್ಲ ಅದು ಪೇರೆಂಟ್ಸ್ ಜೊತೆ ಆದರೆ ಬೆಸ್ಟ್ ಅಂತ ನನಗೆ ಅನಿಸುತ್ತೆ. ಆ ಪೇರೆಂಟ್ಸ್ ಜೊತೆ ಆವಾಗ ಬೆಳೆಯೋ ಬಾಂಡಿಂಗೇ ಬೇರೆ. ಸೊ ಒಂದು ಸತಿ ಅವರು ಹೊರಗೆ ಹೋದರು ಅಂತಂದರೆ, ಈಗ PU ಇರ್ಬೋದು, ಡಿಗ್ರಿಗಿರ್ಬೋದು, ಒಂದು ಸತಿ ಹೊರಗೆ ಹೋದರು ಅಂದರೆ ಮುಗೀತು. ಸೊ ಅವ್ರ ಎಜುಕೇಷನ್ ಆಯಿತು, ಅದಾದಮೇಲೆ ಅವ್ರ ಜಾಬ್ ಆಯಿತು, ಆಮೇಲೆ ಅವ್ರ ಲೈಫ್ ಅಷ್ಟೇ ಸೆಟ್ಲ್ ಆಗಿಬಿಡ್ತಾರೆ. ಸೊ ನಮ್ಮ ಬಾಂಡಿಂಗ್ ಕೂಡ ಅವ್ರಿಗೆ ಕೊಡಬೇಕು ಅಂದರೆ ಸ್ಕೂಲಿಂಗ್ ಮಕ್ಕಳು ಪೇರೆಂಟ್ಸ್ ಜೊತೆ ಇರೋದು ತುಂಬ ಮ್ಯಾಟರ್ ಆಗುತ್ತೆ. ಕೆಲವರು ಅನಿವಾರ್ಯತೆ ಹಾಸ್ಟೆಲ್ಗಳಲ್ಲಿ ಬಿಡಬೇಕಾಗತ್ತೆ. ಸೊ ಅದೆಲ್ಲ ಏನೂ ಮಾಡೋಕ್ಕಾಗಲ್ಲ. ಬಟ್ ನನ್ನ ಡಿಸಿಷನ್ ಆಗಿದ್ದು, ನಾನು ಹೇಳಿದೆ ಸ್ಟೇಟ್ ಬೋರ್ಡಿಗೆ ಹಾಕೋಣ, ಅವ್ನು ಕ್ರಿಕೆಟ್ ಕೂಡ ಕಂಟಿನ್ಯೂ ಆಗಲಿ. ಸೊ ಇದು ಓಕೆ ಅಂತ ಅನಿಸುತ್ತೆ. ಸ್ಟೇಟ್ ಬೋರ್ಡ್ ಅಷ್ಟು ಬರ್ಡನ್ ಇರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಅವನೀಗ ಸ್ಟಡಿ ಮಾಡ್ತಿದ್ದಾನೆ. ಬಟ್ ಅದು ಏನು ತುಂಬ ಈಸಿ ಇಲ್ಲ, ಅದು ಕೂಡ ಇದೆ. ಬಟ್ ಇಲ್ಲಿ 11 ಸಬ್ಜೆಕ್ಟ್ಸ್ ಇರುತ್ತೆ, ಸ್ವಲ್ಪ ಡೆಪ್ತ್ ಇರುತ್ತೆ ICSE ಸಿಲೆಬಸ್ಸು.
ಸೊ ಓಕೆ ಅಂತ ಅನ್ಕೋತೀನಿ. ಇನ್ನೂ ಜಾಯಿನ್ ಮಾಡಿಲ್ಲ ಕ್ರಿಕೆಟ್ ಕ್ಲಾಸಿಗೆ ನಾನು. ಒಂದು ಫಸ್ಟ್ ಯು ಟಿ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಅವನು ಆ ಸ್ಕೂಲ್ಗೆ ಸೆಟ್ ಆಗಬೇಕು. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಅವ್ನಿಗೆ ಇದಕ್ಕೆ ಓಕೆನಾ ಅಂದರೆ ಅವನು ಓಕೆ ಇರಲಿಲ್ಲ. ಸ್ಕೂಲ್ ಚೇಂಜ್ ಮಾಡೋಕ್ಕೆ ಅವನು ಓಕೆ ಇರಲಿಲ್ಲ. ಅವ್ನು ಕೇಳ್ತಿದ್ದು ಸ್ಕೂಲ್ ಬಿಡಿಸ್ತೀರಾ ಅಂತಂದರೆ ನನ್ನ ಸ್ಪೋರ್ಟ್ಸ್ ಸ್ಕೂಲಿಗೆ ಜಾಯಿನ್ ಮಾಡಿ ಬೆಂಗಳೂರಲ್ಲಿ ಯಾವುದಾದ್ರು, ನಾನು ಕ್ರಿಕೆಟನ್ನು ಮಾಡಿಕೊಂಡು ಎಜುಕೇಷನು ಮಾಡ್ಕೋತೀನಿ ಅಂತ ಕೇಳ್ತಿದ್ದ. ಬಟ್ ನನಗದು ಒಪ್ಪಿಗೆ ಇರಲಿಲ್ಲ. ನನಗೆ ಏನೋ ಗೊತ್ತಿಲ್ಲ, ನನಗದಕ್ಕೆ ಮನಸ್ಸು ಒಪ್ಪಲಿಲ್ಲ. ಸರಿ ಅಂತ ಅವನಿಗೆ ಇಲ್ಲಿ ಸ್ಕೂಲ್ ಬಿಡೋಕ್ಕೂ ಇಷ್ಟ ಇರಲಿಲ್ಲ. ಯಾಕಂದರೆ ಇಲ್ಲಿ KCA ಸೆಲೆಕ್ಷನ್ಸ್ ಇತ್ತು RVಯಲ್ಲಿ. ಬೇರೆ ಎಲ್ಲೂ ಕೋಲಾರ ಇದರಲ್ಲಿ KCA ಸೆಲೆಕ್ಷನ್ಸ್ ಇಲ್ಲ. ಬಟ್ ನಾನು ಹೇಳಿದ್ದು ಟ್ಯಾಲೆಂಟ್ ಇದ್ದರೆ ಎಲ್ಲಿ ಬೇಕಾದ್ರೂ ಸೆಲೆಕ್ಟ್ ಆಗ್ಬೋದು ಚಿನ್ನು. ಜಸ್ಟ್ ಏನು ಫೋಕಸ್ ಮಾಡು ಎಜುಕೇಷನ್ ಮೇಲೆ, ಜೊತೆಗೆ ಕ್ರಿಕೆಟ್ ಮೇಲೆ. ಸ್ಟೇಟ್ ಬೋರ್ಡ್ ಅಲ್ವಾ, ಓಕೆ ಇರುತ್ತೆ. ಬರ್ಡನ್ ಮಾಡೋಕ್ಕಾಗಲ್ಲ, ನಾವು ಇಷ್ಟೇ ಪರ್ಸೆಂಟೇಜ್ ಬೇಕು ಅಷ್ಟೇ ಪರ್ಸೆಂಟೇಜ್ ಬೇಕು ಅಂತ. ಸೊ ಈ ಡಿಸಿಷನ್ನ ತೊಗೊಂಡಿದ್ದು ಅದಕ್ಕೋಸ್ಕರ. ಇವಾಗ ಸೇರಿಸಿರುವಂಥ ಚಿನ್ಮಯ ಸೊ ಇದು ಕೂಡ ತುಂಬ ಚೆನ್ನಾಗಿದೆ. ನಾನು ನಾನು CBSE ಅದು ಕೂಡ ಅಂದ್ಕೊಂಡ್ವಿ ನಾವು. CBSE ಬಂದು ಚೈತನ್ಯ ಆಗಿದೆ. ಇಲ್ಲೇ ನಮ್ಮ ಮನೆ ಮುಂದೆನೇ ಇದೆ ಚೈತನ್ಯ. RV ಬಂದು ಮನೆ ಪಕ್ಕದಲ್ಲೇ ಇದೆ. ಮಗು ಎಷ್ಟು ಆರಾಮಾಗಿತ್ತು ಅಂದರೆ ಅದಕ್ಕೆ ನಡ್ಕೊಂಡು 5 ನಿಮಿಷ ವಾಕು, 5 ನಿಮಿಷ ಅಷ್ಟೇ, 5 ನಿಮಿಷ ಬರ್ತಿದ್ದ. ಸೊ ಚೈತನ್ಯ ಅಂದ್ಕೊಂಡ್ವಿ. ಚೈತನ್ಯ ಅಂದ್ಕೊಂಡಾಗೂ ಕೂಡ ಸೊ ನಾವು ಚೈತನ್ಯನೂ ಬರ್ಡನ್ ಇದೆ. ಸೊ ನಾನು ಪ್ಲ್ಯಾನ್ ಮಾಡಿದ್ದೆ ಸೈನ್ಸ್ ನನಗಿಷ್ಟ ಇಲ್ಲ. ನನಗೆ ಅನ್ನೋದಕ್ಕಿಂತ ಅವನಿಗೆ ಓಕೆ, ಬಟ್ ಕಾಮರ್ಸ್ ಫೀಲ್ಡಿಗೆ ಅವನನ್ನು ತೊಗೊಳ್ಳೋಣ ಅನ್ನೋದು ನನ್ನ ಆಸೆ. ಸೊ ಅವನು ಕೂಡ ಸ್ವಲ್ಪ ಇಂಟ್ರೆಸ್ಟ್ ಇದೆ, ಮ್ಯಾಥ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾನೆ. ಸೊ ಕಾಮರ್ಸ್ ಫೀಲ್ಡಿಗೆ ತೊಗೊಂಡು ಒಂದು ಸ್ವಲ್ಪ ಏನು ಹೇಳ್ತೀವಿ ಬ್ಯಾಂಕಿಂಗು ಅಥವಾ MBA ಈ ಥರ ಮಾಡಿಸ್ಕೊಂಡ್ರೆ ಸ್ವಲ್ಪ ಅವ್ನ ಫ್ಯೂಚರ್ಗೂ ಬೇರೆ ಥರ ಎಲ್ಲ ಥರ ಥಿಂಕ್ ಮಾಡಿಬಿಟ್ಟಿದ್ದೀನಿ ನಾನು. ಸೊ ಅದಕ್ಕೆ ನಾನು ಥಿಂಕ್ ಮಾಡಿದ್ದು, ಮತ್ತೆ ನಾವು CBSEಗೆ ಹೋದರೂ ಅಲ್ಲೂ CET ನೀಟು JEE ಇದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಮತ್ತೆ ಅಲ್ಲೂ ಬರ್ಡನ್ ಮಾಡಿಕೊಂಡು ಮತ್ತೆ ನೀನು ಕ್ರಿಕೆಟ್ ಅಂದರೆ ಅದು ಸಾಧ್ಯ ಇಲ್ಲ. ಸೊ ಅವ್ನ ಖುಷಿಗೋಸ್ಕರ ಕ್ರಿಕೆಟ್ ಕಳಿಸ್ತೀನಿ. ಫ್ಯೂಚರ್ ಕಟ್ತಾನೆ, ಅದರಲ್ಲಿ ಅವ್ನು ಇಂಪ್ರೂವ್ ಆಗ್ತಾನೆ, ಅದಕ್ಕೆ ಎಷ್ಟು ಮಟ್ಟಿಗೆ ಅವ್ನು ಹೋಗಲಿ ಅದಕ್ಕೆ ಸಪೋರ್ಟ್ ಮಾಡೋಕ್ಕೆ ನಾವು ಇಬ್ಬರು ಇದ್ದೀವಿ. ಸೊ ಇಬ್ಬರು ತುಂಬ ಯೋಚನೆ ಮಾಡಿ ತುಂಬ ಜನನ ಕೇಳಿ ಇದು ಓಕೆ ಅಂತ ಅಂದಾಗ ನಾವು ಸ್ಟೇಟ್ ಸಿಲೆಬಸ್ಗೆ ಹಾಕಿದ್ವಿ. ನನ್ನ ಪ್ರಕಾರ ಎಲ್ಲ ಸಿಲೆಬಸ್ಸು ಒಂದೇ. ಸ್ಟೇಟ್ ಸಿಲೆಬಸ್ಸಲ್ಲಿ ಓದಿರೋರು ಎಷ್ಟು ಜನ ಡಾಕ್ಟ್ರುಗಳಾಗಿಲ್ಲ. ನಾವೆಲ್ಲ ಏನು ಅಂದ್ಕೊಂಬಿಟ್ಟಿದ್ದೀವಿ ಅಂದರೆ ಸ್ಟೇಟ್ ಸಿಲೆಬಸ್ಸಲ್ಲಿ ಹೋದರೆ ನಮ್ಮ ಮಕ್ಕಳು ತುಂಬ ಜಾಣರಾಗ್ಬಿಡ್ತಾರೆ. ICSE ಸಿಲೆಬಸ್ಸಲ್ಲಿ ಹೋದರೆ ನಮ್ಮ ಮಕ್ಕಳು ತುಂಬ ಜಾಣರಾಗ್ಬಿಡ್ತಾರೆ. ಸ್ಟೇಟ್ ಸಿಲೆಬಸ್ಸು ಅಷ್ಟು ಒಳ್ಳೆಯದಲ್ಲ. ಇಲ್ಲ, ಎಲ್ಲ ಸಿಲೆಬಸ್ಸು ಒಂದೇ. ಮಗು ಟ್ಯಾಲೆಂಟ್ ಅಷ್ಟೇ ಇಂಪಾರ್ಟೆಂಟು. ಸೊ ನನ್ನ ಅಭಿಪ್ರಾಯ ಇದು. ಸೊ ಹಾಗಂದ್ಬಿಟ್ಟು ಚಿನ್ಮಯ ಕೂಡ ತುಂಬ ಚೆನ್ನಾಗಿದೆ. ನಮ್ಮ ಸಂಸ್ಕೃತಿಯನ್ನು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಅವ್ರಿಗೆ ಭಗವದ್ಗೀತೆ ಇರ್ಬೋದು, ಹನುಮಾನ್ ಚಾಲೀಸ್ ಇರ್ಬೋದು, ಎಷ್ಟು ಚೆನ್ನಾಗಿ ಎಲ್ಲದನ್ನು ಕಲಿತಿದ್ದಾನೆ. ತುಂಬ ಚೆನ್ನಾಗಿದೆ ಸ್ಕೂಲು. ಕೋಲಾರ ಯಾರಾದರೂ ಇದ್ದರೆ ಗೊತ್ತಿರತ್ತೆ. ಸೊ ಇದು ನನ್ನ ಹಸ್ಬೆಂಡ್ ಓದಿರೋ ಸ್ಕೂಲು. ಸೊ ಅವರು ಅದೇ ಸ್ಕೂಲಲ್ಲೇ ಅವರು ಓದಿದ್ದು. ಈಗ ಮಗನೂ ಕೂಡ ಅದೇ ಸ್ಕೂಲಿಗೆ ಹೋಗ್ತಾ ಇದ್ದಾನೆ. ಸೊ ಇನ್ನು 3 ಇಯರ್ಸ್. ಸೊ ಇದು ನನ್ನ ಡಿಸಿಷನ್ ಆಗಿತ್ತು. ಗೊತ್ತಿಲ್ಲ ಎಷ್ಟು ಕರೆಕ್ಟ್ ಎಷ್ಟು ತಪ್ಪು, ಬಟ್ ಎಷ್ಟೇ ಜನ ಕೇಳ್ತಾರೆ, ತುಂಬ ಜನ ಕೇಳಿದಾಗ ಸೊ ಈ ಥರ ಸ್ಕೂಲ್ ಚೇಂಜ್ ಮಾಡಿದ್ವಿ ಸ್ಟೇಟ್ ಬೋರ್ಡ್ ಅಂದರೆ ಯಾಕೆ ಅಂತ ಸ್ಕೂಲ್ ಬಿಟ್ಟು ICSE ಸಿಲೆಬಸ್ ಬಿಟ್ಟು ಸ್ಟೇಟ್ ಬೋರ್ಡಿಗೆ ಬಂದಿದ್ದೀರಾ ಅಂತ ಹೇಳ್ತಾರೆ. ಗೊತ್ತಿಲ್ಲ, ನನಗೆ ಏನು ಹೇಳ್ಬೇಕಂತ ಗೊತ್ತಾಗಲ್ಲ ಅವಾಗ. ನನಗೂ ಕೂಡ ಸ್ಕೂಲಲ್ಲಿ DC ತೊಗೊಳಕ್ಕೆ ಹೋದಾಗ ಸೊ ಅಲ್ಲಿನ ಸರ್ ಹೇಳಿದ್ದು ಅದೇ, ಮೇಡಮ್ ಸ್ಪೋರ್ಟ್ಸ್ ಅಂತ ICSEಯಿಂದ ಸ್ಕಿಪ್ ಆಗೋದು ತುಂಬ ಒಳ್ಳೆಯದಲ್ಲ. ಯೋಚನೆ ಮಾಡಿ, ಇವಾಗಿರೋ ಒಂದು ಸಿಚುವೇಷನಲ್ಲಿ ಕ್ರಿಕೆಟಲ್ಲಿ ಮೂವ್ ಆಗ್ತೀನಿ ಅಂದರೆ ಅಷ್ಟು ಈಸಿ ಇಲ್ಲ ಅದೆಲ್ಲ. ಸೊ ಯೋಚನೆ ಮಾಡಿ ಡಿಸಿಷನ್ ತೊಗೊಳ್ಳಿ, ಕಷ್ಟ ಇದೆ ಇದೆಲ್ಲ ಅಂತ ಕೂಡ ಅವರು ತುಂಬ ಹೇಳಿದ್ರು. ಬಟ್ ನನ್ನ ಮಗನ ಒಂದು ಕನಸು, ಅವನ ಆಸೆನ ಈಡೇರಿಸೋದು, ಜೊತೆಗೆ ಅವನ ಎಜುಕೇಷನ್ ಕೂಡ ನನಗೆ ತುಂಬ ಮ್ಯಾಟರ್. ಸೊ ಇದೆಲ್ಲ ನಾನು ಯೋಚನೆ ಮಾಡಿ ಸ್ಟೇಟ್ ಬೋರ್ಡ್ಗೆ ಹೋಗಿದ್ದೀವಿ. ಸೊ ನೋಡೋಣ, ಅದು ಅವ್ನಿಗೆ ಈಸಿ ಆಗುತ್ತೆ ಓದೋಕ್ಕೆ. ಸೊ ಜೊತೆಗೆ ಕ್ರಿಕೆಟ್ನು ಕೂಡ ಕಂಟಿನ್ಯೂ ಮಾಡಲಿ ಅಂತ. ಸೊ ಈ ಒಂದು ಡಿಸಿಷನ್ ನಾನು ತೊಗೊಂಡಿದ್ದೀವಿ. ಇಬ್ಬರು ಸೇರಿನೇ ತೊಗೊಂಡಿದ್ದೀವಿ. ಅವನು ಸೇರಿನೇ ತೊಗೊಂಡಿದ್ದಾನೆ. ಅವನಿಗೆ ಸ್ವಲ್ಪ ಕಷ್ಟ ಆಯಿತು ಸ್ಕೂಲ್ ಬಿಟ್ಟು ಬರೋದು. ಏಕೆಂದರೆ 10 ಇಯರ್ಸ್ ಅವನು KG ಅಲ್ಲೇ ಓದ್ಕೊಂಡು ಬಂದಿದ್ದರಿಂದ ಸೊ ಅವನು ಫ್ರೆಂಡ್ಸು ಅಟ್ಯಾಚ್ಮೆಂಟ್ ತುಂಬ ಇರುತ್ತೆ ಅಲ್ಲ. ಸೊ ನಮ್ಮ ಸ್ಕೂಲು ಅಂತ ಹೆಂಗೋ ಅವನು ಕನ್ವಿನ್ಸ್ ಮಾಡಿ ಓಕೆ, ಅವ್ನು ಇವಾಗ ತುಂಬ ಕಂಫರ್ಟಬಲ್ ಆಗಿದ್ದಾನೆ ಆ ಸ್ಕೂಲ್ ಜೊತೆನೂ. ಅವನೊಂಥರ ನಂತರ ಅವನು
ಹಾಲಲ್ಲಿ ಹಾಕಿದ್ರು ಕರ್ಗೋಗ್ತಾನೆ, ನೀರಲ್ಲಿ ಹಾಕಿದ್ರು ಕರ್ಗೋಗ್ತಾನೆ, ಹಂಗೆ ಎಲ್ಲಿ ಬಿಟ್ಟರು ಬೇಗ ಮಿಂಗಲ್ ಆಗ್ತಾರೆ. ಸೊ ಈಗ ಒಂದು ಡಿಸಿಷನ್ ತೊಗೊಂಡಿದ್ದೀವಿ. ಇದಕ್ಕೆ ಏನು ಅನಿಸುತ್ತೆ ನಿಮಗೆ ಕಮೆಂಟ್ ಮಾಡಿ ತಿಳಿಸಿ. ಗೊತ್ತಿಲ್ಲ, ನನ್ನ ಡಿಸಿಷನ್ ಇದಾಗಿತ್ತು. ಸೊ ನಿಮ್ಗೇನು ಅನಿಸುತ್ತೆ? ನೀವೇನಾದರೂ ಈ ಸಿಚುವೇಷನಲ್ಲಿದ್ದರೆ ನೀವು ಏನು ಡಿಸಿಷನ್ ತೊಗೋತಾ ಇದ್ದೀರಿ ಅನ್ನೋದನ್ನ ನಂಗೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ?